ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಹುಡುಗ ಪುನೀತ್. ಧ್ವನಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 28/3/2026 IPL ಶುರುವಾಗ್ತಾ ಇದೆ. ಪ್ರಾರಂಭಿಕ ಪಂದ್ಯ SRH ವರ್ಸಸ್ RCB ಮ್ಯಾಚ್ ಮುಂಬೈನಲ್ಲಿ ನಡೀತಾ ಇದೆ. ಕಳೆದ ಬಾರಿ ಚಾಂಪಿಯನ್ ಆಗಿ ಈಗ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ RCB ಇಳಿತಾ ಇದೆ. ಕಳೆದ ಬಾರಿ RCB ಚಾಂಪಿಯನ್ ಆದಾಗ ವಿಜಯೋತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಲು ತುಳಿತದಲ್ಲಿ 11 ಜನ ಕ್ರಿಕೆಟ್ ಅಭಿಮಾನಿಗಳು ಮೃತಪಟ್ಟರು. ಆ ವಿಚಾರದಿಂದ ಭಾಳ ಘಾಸಿ ಆಯಿತು ಮನಸ್ಸಿಗೆ. ಆ ಸಂದರ್ಭದಲ್ಲಿ BCCI ಚಿನ್ನಸ್ವಾಮಿ ಅಂಗಣದಲ್ಲಿ ಯಾವುದೇ ಮ್ಯಾಚ್ಗಳನ್ನು ನಡೆಸಬಾರ್ದು ಅಂತ ಹೇಳಿತ್ತು. ಈಗ ಮ್ಯಾಚ್ಗಳನ್ನು ನಡೆಸಬಹುದು ಅಂತ ತೀರ್ಮಾನ ಮಾಡಲಾಗಿದೆ. ಅನೇಕ ಮ್ಯಾಚಸ್ಸು ಕೂಡ RCB ಈ ಒಂದು ಚಿನ್ನಸ್ವಾಮಿ ಅಂಗಣದಲ್ಲಿ ಆಡಲಿದೆ. ಆದರೆ ಈ ಒಂದು ಚಿನ್ನಸ್ವಾಮಿ ಅಂಗಣದಲ್ಲಿ KSCA ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನು ಮಾಡ್ತಾ ಇದೆ, ಆ 11 ಜನ ಹುತಾತ್ಮರಾಗಿರ್ತಕ್ಕಂತಹ ಒಂದು ನೆನಪಿಗಾಗಿ ಆ 11 ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಅದು ಕೇವಲ ಒಂದು ಮ್ಯಾಚಿಗೆ ಅಲ್ಲ, ಸಂಪೂರ್ಣವಾಗಿ ಚಿನ್ನಸ್ವಾಮಿಯಲ್ಲಿ ಎಷ್ಟು ಮ್ಯಾಚಸ್ ನಡೆಯುತ್ತೋ ಅಷ್ಟು ಮ್ಯಾಚಿಗೂ ಕೂಡ ಆ 11 ಆಸನಗಳನ್ನು ಅದೇ ರೀತಿಯಾಗಿ ಕಾಯ್ದಿರಿಸಿರ್ತಾರೆ. ಜೊತೆಗೆ ಮ್ಯಾಚ್ ಪ್ರಾರಂಭಕ್ಕೆ ಮುಂಚೆ 1 ನಿಮಿಷ ಮೌನಾಚರಣೆಯನ್ನು ಕೂಡ ಆ ಒಂದು ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಈ ಸಲ ಮಾಡಲಾಗತ್ತೆ. ಅದು ಮೀರಿ ನಮ್ಮ ಒಂದು ಅಭ್ಯಾಸ ಏನಿದೆ, ಆ ಕ್ರಿಕೆಟ್ ಪ್ಲೇಯರ್ಸ್ ಅಭ್ಯಾಸವನ್ನು ನಡೆಸ್ತಾರೆ. ಆ ಒಂದು ಕ್ರಿಕೆಟ್ ಅಭ್ಯಾಸ ನಡೆಸುವ ಸಂದರ್ಭದಲ್ಲಿ ಅವರು ತೊಡ್ತಕ್ಕಂಥ T-ಶರ್ಟ್ನ ಸಂಖ್ಯೆ 11 ಎಂಬತಕ್ಕಂಥ ಸಂಕೇತವನ್ನು ನೀಡುತ್ತಾ ಆ ಹುತಾತ್ಮರಿಗಾಗಿ ಆ ಸ್ಮರಣೆಯನ್ನು ಮಾಡಲಿದೆ. ಜೊತೆಗೆ ಇಷ್ಟು 11 ಜನರ ಫೋಟೋವನ್ನು ಚಿನ್ನಸ್ವಾಮಿಯ ಮುಖ್ಯ ದ್ವಾರದ ಬಳಿ ಸ್ಮರಣೆಗಾಗಿ ಇರಿಸಲಾಗಿದೆ. ಸ್ನೇಹಿತರೆ, ಇಷ್ಟೆಲ್ಲ ನಮ್ಮ ಒಂದು KSCA ಮಾಡ್ತಾ ಇದೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೊಮ್ಮೆ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳು ನಡೀತಾ ಇರೋದು ಬಹಳ ಖುಷಿಯಾದಂತಹ ವಿಚಾರ. ನನ್ನ ಒಂದು ಮನವಿ ಏನು ಅಂದರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ KSCA ಅವರು ಆ 11 ಜನ ಏನು ತೀರ್ಕೊಂಡಿದ್ರು ಅವರ ಫ್ಯಾಮಿಲಿಗಳಿಗೆ ಧನ ಸಹಾಯವನ್ನು ಮಾಡಬೇಕಿತ್ತು. ಜೊತೆಗೆ ಆ ಒಂದು ಫ್ಯಾಮಿಲಿಗಳಿಗೆ ಏನಾದರೂ ಕೆಲಸದ ಒಂದು ಭರವಸೆಯನ್ನು ನೀಡಿ ಆ ಒಂದು ಕುಟುಂಬದ ಒಬ್ಬರಿಗೆ ಕೆಲಸವನ್ನು ಕೊಟ್ಟಿದ್ದಿದ್ರೆ ತುಂಬ ಒಳಿತಾಗ್ತಾ ಇತ್ತು. ತಾವೇನು ನೋಡ್ತಾ ಇದ್ದೀರಿ, ನಿಮಗೇನು ಅನಿಸುತ್ತೆ ಇದರ ಬಗ್ಗೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಹುಡುಗ ಧ್ವನಿ ತಂಡದೊಂದಿಗೆ ಈ ಸಲ RCB ಕಪ್ ನಮ್ಮದೇ. ದಯವಿಟ್ಟು ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.